Yes, all students, a very good afternoon and a wholeheartedly welcome you all for Enlightened Educators. And ಇವತ್ತು ನಾನು ಒಂದು ಒಳ್ಳೆ ವಿಡಿಯೋ ಮಾಡಕ್ ಬಂದಿದ್ದೀನಿ. ತುಂಬಾ ಒಳ್ಳೆ ವಿಡಿಯೋ ಪ್ಲಸ್ ತುಂಬಾ ಜನಕ್ಕೆ ಯೂಸ್ಫುಲ್ ಆಗೋಂಥ ವಿಡಿಯೋ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಲೂಸಿಂಗ್ ಸಮಥಿಂಗ್ ವೆರಿ ಪ್ರೆಷಿಯಸ್. ಓಕೆ ಓಕೆ ಈಗ ಮ್ಯಾಟ್ರಿಗೆ ಬರ್ತೀನಿ ನಾನು. ದಿಸ್ ಇಸ್ ಅ ಟೀಮ್ ಕಾಲ್ಡ್ ಸ್ಕೇಲಾರ್ who has built up a team providing courses, some free courses and also paid courses. Along with, I don't know about paid courses, but ನಂಗೆ ಸದ್ಯಕ್ಕೆ ಬಂದಿರೋ ನೋಟಿಸ್ ಪ್ರಕಾರ ಒಂದಿಷ್ಟು ಫ್ರೀ ಕೋರ್ಸಸ್ ಗಳಿತ್ತು. And along with, they have come up with free master classes also. Okay, so ಇವರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ they provide master class based upon today's technology, working technology, that is AI and ML. ಓಕೆನಾ, ಸುಮಾರು ಜನ ಅನ್ಕೋಬಹುದು ನಾನು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಪೈಥಾನ್ ಓದ್ತಿದ್ದೀನಿ, ಮತ್ತೆ ಜಾವಾ ಓದ್ತೀನಿ, C++ ಓದ್ತೀನಿ ಅಲ್ಲ, ಆಲ್ ದಿಸ್ ಆರ್ ರಿಕ್ವೈರ್ಡ್. ಬಟ್ ನಾವು AI and ML is booming into existence. ಇವಾಗ ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೀರಾ, C++ ಡೆವಲಪರ್ ಅಂತೀರಾ, ಪೈಥಾನ್ ಡೆವಲಪರ್ ಅಂತೀರಾ, ಅದೆಲ್ಲ ಮುಂದಕ್ಕೆ ಹೋಗ್ತಾ 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 ಇಟ್ ಬಿಕಮ್ಸ್ AI ಇಂಜಿನಿಯರ್, ML ಇಂಜಿನಿಯರ್, ಡಾಟಾ ಸೈನ್ಸ್ ಅಂಡ್ ಡಾಟಾ ರಿಸರ್ಚ್ ಇಂಜಿನಿಯರ್, ಇವೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಇದಕ್ಕೆಲ್ಲ ಏನ್ ಬೇಕು, ಯು ನೀಡ್ ಆಲ್ ದಿಸ್ ಲ್ಯಾಂಗ್ವೇಜಸ್ ಅಲ್ವಾ. Yeah, you can take a comfortable language as per request. Actually, I was attending the master class of this and they were telling R has come into existence. I attended some other classes which was in which it was told R has come into existence. R ಬರ್ತಿದೆ ಅಂತ ಈಗ. R ಅಂದ ತಕ್ಷಣ ಎಲ್ಲ ಅನ್ಕೋಬಹುದು this is letter R. No, R is also a programming language, guys, remember. R is a programming language. C ಆಯ್ತು, C++ ಆಯ್ತು, ಜಾವಾ ಆಯ್ತು, ಪೈಥಾನ್ ಆಯ್ತು, R ಬಂದು ಕೂತಿದೆ. ಕರೆಕ್ಟ್ ಅಲ್ವಾ? ಸ್ಟಿಲ್ ಪೈಥಾನ್ ಹ್ಯಾಸ್ ಟು get into existence in many of the companies because Python 2022 ಆವಾಗ ತಾನೆ ಒಂದೊಂದು ಕಂಪ್ನಿ ಲಾಂಚ್ ಆಗ್ತಿತ್ತು. ಈಗ ಆಲ್ಮೋಸ್ಟ್ 50% to 60% ಲಾಂಚ್ ಆಗೋಗಿದೆ. ಅಂಡ್ ಟು ಟೆಲ್ ಸ್ಟೂಡೆಂಟ್ಸ್ ಈಗ ಆರ್ ಬರ್ತಿದೆಯಂತೆ. ಸೊ ಕರೆಂಟ್ಲಿ ಇನ್ನು ಪೈಥಾನ್ ಕಂಪ್ಲೀಟ್ ಆಗಿದೆ ಅಂದ್ಮೇಲೆ ನೋಡೋಣ. ಓಕೆನಾ, why they're using all this sort of languages or why they're transforming from one language to another ಅಂದ್ರೆ it is because of easy, ಏನಂತ ಹೇಳ್ತಾರೆ, ಒಂದು ಈಸಿ ಆಗಿ ಒಂದು ವರ್ಕೌಟ್ ಮಾಡ್ಲಿಕ್ಕೆ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎನಿ ಪ್ರೋಗ್ರಾಮ್ ಇನ್ C++, ಸೊ C++ ಅಲ್ಲಿ ಏನ್ ಪ್ರೋಗ್ರಾಮ್ ಟೈಪ್ ಮಾಡ್ತೀರಿ ಅಲ್ಲ ಥ್ರೂ ಬಂಟು, ಸೊ ವೆನ್ ಯು ಟೈಪ್ ದ ಹೋಲ್ ಪ್ರೋಗ್ರಾಮ್, so then what is that going to happen, you write the whole program. First you type the whole program, then you go to check with the result check ಮಾಡಿದಾಗ ಲೈನ್ ಅಲ್ಲಿ ಏನಾದ್ರು ಎರರ್ ಇತ್ತು ಅಂದ್ರೆ ಏನ್ ಮಾಡುತ್ತೆ, ಹೋಲ್ ಪ್ರೋಗ್ರಾಮ್ ನ ಸ್ಕ್ಯಾನ್ ಮಾಡಿ ಒಂದು ರಿಸಲ್ಟೆಂಟ್ ನ ಕೊಡುತ್ತೆ. ಹೋಲ್ ಪ್ರೋಗ್ರಾಮ್ ನ ಸ್ಕ್ಯಾನ್ ಮಾಡಿ ಏನ್ ಮಾಡುತ್ತೆ, ಒಟ್ಟಿಗೆ ಒಂದೇ ಸಲ ರಿಸಲ್ಟ್ ಕೊಡುತ್ತೆ. ಏನಂತ, ಇನ್ ದಿಸ್ ಲೈನ್ there is a problem, in this line there is a problem, ಅಥವಾ ಇನ್ ಲೈನ್ 1 there is an error, in line 2 there is an error ಅಂತ. ಅವಾಗ ನಿಮ್ಗೆ ಏನಾಗುತ್ತೆ, ಮತ್ತೆ ರಿಸಲ್ಟ್ ಒಂದ್ಸತಿ ಹೋಗ್ಬೇಕಾ, ರಿಸಲ್ಟ್ ಪೇಜ್ ಒಂದ್ಸತಿ ಹೋಗಿ ನೀಟಾಗಿ ಅಲ್ಲಿ ಲೈನ್ 1 ಅಲ್ಲಿ ಎರರ್ ಇದೆ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಲೈನ್ 1 ಸರಿ ಮಾಡ್ಬೇಕು, ತಿರ್ಗಾ ಮತ್ತೆ ರಿಸಲ್ಟ್ ಬರ್ಬೇಕು, ಮತ್ತೆ ಇನ್ ಯಾವ್ದು ಎರರ್ ಇದೆ ನೋಡ್ಕೊಂಡು ಮತ್ತೆ ಸರಿ ಮಾಡ್ಬೇಕು. ಆಯ್ತಾ, ಇಲ್ಲಾಂದ್ರೆ ವಾಟ್ ಇಸ್ ಅನದರ್ ಟೈಮ್ ವೇಸ್ಟ್ ಕೆಲಸ ಅಂದ್ರೆ, ಏನ್ ರಿಸಲ್ಟ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ನೀಟಾಗಿ ನೀವು ಒಂದ್ ಕಡೆ ಬರ್ಕೋಬೇಕು, ಬರ್ಕೊಂಡ್ಬಿಟ್ಟು ಮತ್ತೆ ಚೆಕ್ ಮಾಡ್ತಾ ಹೋಗ್ಬೇಕು. ಒಂದೊಂದೇ ಲೈನ್ ಅಲ್ವಾ, ಅದೇನ್ ಮಾಡುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಚೆಕಿಂಗ್ ದ ಹೋಲ್ ಪ್ರೋಗ್ರಾಮ್ ಅಂಡ್ ಗಿವಿಂಗ್ ಯು ದ ರಿಸಲ್ಟ್. ಬಟ್ ಇಲ್ಲಿ ಏನಾಗ್ತಿದೆ ಪೈಥಾನ್ ಅಲ್ಲಿ, ಇಟ್ ಈಸ್ ಎಕ್ಸಿಕ್ಯೂಟಿಂಗ್ ಒನ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್. ಕರೆಕ್ಟ್, am I right? Yeah, ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗ್ತದೆ. ಲೈನ್ ಬೈ ಲೈನ್ ಎಕ್ಸಿಕ್ಯೂಷನ್ ಆಗಿ ಆ ಲೈನ್ ಅಲ್ಲಿ ಎರರ್ ಇತ್ತು ಅಂದ್ರೆ ಅಲ್ಲೇ ಪಟ್ಟಂತ ಔಟ್ಪುಟ್ ಕೊಡುತ್ತೆ. when you can correct then and there itself. so it is like ಅಡ್ವಾನ್ಸ್ಮೆಂಟ್ಸ್ ಆಗ್ತದೆ ಪ್ರೋಗ್ರಾಮ್ಗಳಲ್ಲಿ. ಆ ಅಡ್ವಾನ್ಸ್ಮೆಂಟ್ಸ್ಗೆ ಒಂದು ನೋಡ್ಕೊಂಡು ಇವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಬಳಸ್ತಾ ಹೋಗ್ತಿದ್ದಾರೆ ಕಂಪನೀಸ್. ಆಯ್ತಾ, ಸೊ ದಟ್ ಇಸ್ ವಾಟ್ ದೇ ಆರ್ ಡೂಯಿಂಗ್ ಇಟ್. ಓಕೆ, ಸೊ ಹಾಗಾಗಿ ಈಗ ಪೈಥಾನ್ ಬಂತೆ, ಸೊ ಇಲ್ಲಿ ನೆಕ್ಸ್ಟ್ ಆರ್ ಬರೋದ್ರಲ್ಲಿದೆ. ಆಯ್ತಾ, ಓಕೆ. ಸೊ ಈ ಒಂದು ಮಾಸ್ಟರ್ ಕ್ಲಾಸಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂದ್ರೆ, ಐ ಟು 2 ಮಾಸ್ಟರ್ ಕ್ಲಾಸ್ ಹೋಗ್ತೆ. ಒಂದು ಮಾಸ್ಟರ್ ಕ್ಲಾಸ್ ಬಂದು ರೋಡ್ ಮ್ಯಾಪ್ ಟು AI and ML ಇಂಜಿನಿಯರಿಂಗ್, ಅಂಡ್ ಸೆಕೆಂಡ್ ಮಾಸ್ಟರ್ ಕ್ಲಾಸ್ ಸೇಮ್ ಒಂದು ಬೇಸಿಸ್ ಅವರೇ ಫ್ರೀ ಆಗಿ ಕೊಟ್ಟಿದ್ರು ನಮಗೆ. ಸೊ ಯಾರು ಅದು ಅಟೆಂಡ್ ಮಾಡಿದ್ರು ಇದನ್ನ ಅಟೆಂಡ್ ಮಾಡಿ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಫ್ರೀ ಸೆಷನ್ ಅನ್ನ ಕೊಟ್ಟಿದ್ರು. ಸೊ ಅದರಲ್ಲಿ ಇವರು ಈ ಲಿಂಕ್ ಅನ್ನ ಶೇರ್ ಮಾಡ್ತಾರೆ, ವೆರ್ ದರ್ ಆರ್ ಲಾಟ್ಸ್ ಆಫ್ ಸೆಷನ್ಸ್. ಓಕೆ, ದರ್ ಆರ್ ಲಾಟ್ಸ್ ಆಫ್ ಫ್ರೀ ಮಾಸ್ಟರ್ ಕ್ಲಾಸ್ ಸೆಷನ್ಸ್. ಆಯ್ತಾ, ಎಲ್ಲಿ ನೋಡ್ತಾ ಇರ್ಬೋದು. ಏನಕ್ಕೆ ಅಂತ, ಸ್ಕೇಲಾ ಸರ್ಟಿಫಿಕೇಟ್ ಸಿಗತ್ತೆ ಸ್ಕೇಲಾ ಮಾಸ್ಟರ್ ಕ್ಲಾಸ್ ಇಂದ, ಲೈವ್ ಲರ್ನಿಂಗ್, ಟಾಪ್ ಇನ್ಸ್ಟ್ರಕ್ಟರ್, ಬೋನಸ್ ರಿಸೋರ್ಸಸ್ ಲೈಕ್ ಕ್ವಿಜಸ್ ಅಂಡ್ ರಿಯಲ್ ವರ್ಲ್ಡ್ ಟಾಪಿಕ್. ಸೊ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಮೈ ಓಪನ್ ಹಾರ್ಟೆಡ್ ಫೀಡ್ಬ್ಯಾಕ್, ಸಕ್ಕತ್ತಾಗಿತ್ತು ಕ್ಲಾಸಸ್ ಮಾತ್ರ. ಎಷ್ಟು ಮಟ್ಟಕ್ಕೆ ಚೆನ್ನಾಗಿತ್ತು ಅಂದ್ರೆ, ಕೆರಿಯರ್ ಬಿಲ್ಡ್ ಆಗಕ್ಕೆ ವಾಟ್ ಅಂಡ್ ಆಲ್ ಇಸ್ ರಿಕ್ವೈರ್ಡ್, ದೇ ಆರ್ ಪ್ರೊವೈಡಿಂಗ್ ದಿಸ್.
ಓಕೆ, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನು ಅಲ್ಲ, ಹೇಳ್ತಾ ಇದೀನಿ. ನಾನು ಪ್ರಮೋಟ್ ಮಾಡ್ತಾ ಇರೋದು ಅಥವಾ ಅವ್ರ ಕಡೆಯಿಂದ ಪ್ರಮೋಷನ್ ಎರಡೂ ಅಲ್ಲ. ನಾನು ಓಪನ್ ಹಾರ್ಟೆಡ್ ಆಗಿ ನಾನು ಮನಸ್ಸು ಇಚ್ಛೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋಂಥ ವಿಡಿಯೋ. ದಿಸ್ ಇಸ್ ನಾಟ್ ಎನಿ ಪ್ರಮೋಷನ್ ವಿಡಿಯೋ. ಕೆಲವ್ರು ಏನ್ ಮಾಡ್ತಾರೆ, ಯಾವ್ದೋ ನೋಡ್ಬಿಟ್ಟು ತಡಿ ನಾವೇ ಪ್ರಮೋಟ್ ಮಾಡೋಣ ಹತ್ರ ಒಂದು ವಿಡಿಯೋನ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆಯಿಂದ ಕಾಲ್ ಬ್ಯಾಕ್ ಮಾಡಿ, ಆಲ್ಮೋಸ್ಟ್ ಅದೇ ನಡೆಯೋದಲ್ಲ. ಯಾವ್ದಾದ್ರು ಒಂದು ಬ್ರ್ಯಾಂಡ್ ನಡೆಸ್ತಿರ್ತಾರೆ ಅಂದ್ರೆ ದೇ ಆಲ್ವೇಸ್ ಕಾಂಟ್ಯಾಕ್ಟ್ ಇನ್ಫ್ಲುಯೆನ್ಸರ್ಸ್ ಟು ಮೇಕ್ ಶೋರ್ ದಟ್ ದೇ ಪ್ರಮೋಟ್. ಬಟ್ ಇದು ಯಾವ್ದು ಅಲ್ಲ, ಓಪನ್ ಹಾರ್ಟೆಡ್ಲಿ ನಾನು ಪ್ರಮೋಷನ್ ವಿಡಿಯೋ ಅಂತಾನೂ ಮಾಡ್ತಿಲ್ಲ. ನಾನು ಮಾಡ್ತಿರೋದು ಮನಸ್ಸು ಇಚ್ಛೆ, ತುಂಬಾ ಇಷ್ಟಪಟ್ಟು ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾರಂತ ವಿಡಿಯೋ, ತುಂಬಾ ಯೂಸ್ ಆಗ್ಲಿ ಅಂತ ಮಾಡ್ತಾರಂತ ವಿಡಿಯೋ. ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಇಫ್ ಯು ಮಿಸ್ ದಿಸ್ ವಿಡಿಯೋ ಯು ಆರ್ ಲೂಸಿಂಗ್ ಅ ಪ್ರೀಶಿಯಸ್ ಟೈಮ್. ಅಷ್ಟೇ, ನಾನೇನೇನು ಹೇಳಲ್ಲ. ಫೈನ್. ಅಂಡ್ ಟುಡೇ ನಿಮ್ಗೆ ಇನ್ ಫ್ಯೂಚರ್ AIML ಇಂಜಿನಿಯರ್ಸೇ ಆಗೋದ್ರಿಂದ ದಯವಿಟ್ಟು ಇವಾಗಿಂದ ಅದಕ್ಕೆ ಅಲೈನ್ ಆಗ್ಬೇಕು, ಆಯ್ತಾ? ಆಮೇಲೆ ಕಲಿತೀನಿ ಅಂದ್ರೆ ಆಗಲ್ಲ. ಇವಾಗ ಪೊಸಿಷನ್ ಹೆಂಗಿದೆ ಅದಕ್ಕೆ ವರ್ಕ್ ಮಾಡ್ಬೇಕು. ನಾ ಅದಕ್ಕೆ ಹೇಳೋದು, ಕಾಲೇಜಲ್ಲಿ ಸ್ಕಿಲ್ ಸೆಟ್ಸ್ ಕಳಿಸ್ಕೊಡಲ್ಲ. ದೀಸ್ ಪೀಪಲ್ ವಿಲ್ ಟೆಲ್ ಯು ವಾಟ್ ಇಸ್ ಹ್ಯಾಪನಿಂಗ್ ಇನ್ ರಿಯಲ್ ವರ್ಲ್ಡ್, ನಾವು ವಾಟ್ ಕಂಪನೀಸ್ ಆರ್ ವರ್ಕಿಂಗ್ ಆನ್ ಅಂಡ್ ವಾಟ್ ಯು ಹ್ಯಾವ್ ಟು ಲರ್ನ್ ಫಾರ್ ಫ್ಯೂಚರ್. ಓಕೆ, ಇನ್ಯಾರು ಹೇಳ್ಕೊಡಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ. ಯು ಹ್ಯಾವ್ ಕ್ಲಾಸಸ್. ಸಿ ಹೌ ಟು ಗೆಟ್ ಅನ್ ST ಜಾಬ್ ಔಟ್ಸೈಡ್ ಇಂಡಿಯಾ. ಸೊ ದಿಸ್ ಇಸ್ ಆನ್ ಟುಡೇ itself 5 to 8 PM. ಸೊ ಎನಿಬಡಿ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್. ಇಲ್ಲಿದೆ ನೋಡಿ, W ಫಾರ್ ಡಾಟಾ ಸೈನ್ಸ್ ರೋಲ್. ಸೊ ಇದು 17th ಇವತ್ತೇ ಇದೆ. So I couldn't take up this class as I'm busy at the period. So ಹಾಗಾಗಿ this is fundamentals of Docker and Kubernetes. This is also on 20th. And data science using Python. This is on 20th. ಸೊ ನಾನು ಇದ್ರಲ್ಲಿ ಸುಮಾರು ಅಲೈನ್ ಮಾಡ್ಕೊಂಡಿದ್ದೀನಿ. ಡಾಟಾ ಸೈನ್ಸ್ ಆಗ್ಬೋದು, ML ಆಗ್ಬೋದು ಎಲ್ಲಾನು. So I took this one master class. And this DevOps plus SRE plus Cloud Engineer versus Platform Engineer. This is also on January 22nd. ಇದನ್ನು ತಗೊಂಡಿದ್ದೀವಿ. And roadmap to become a machine learning engineer. So this is also on 22nd, same 7:30 to 9:30 ಇದು ತಗೊಂಡ್ವಿ. And Mang engineer, become a Mang engineer. I don't know what is Mang currently. So AIML ವರ್ಕ್ ಆಗ್ತಿರೋದ್ರಿಂದ, ಪೈಥಾನ್ ವರ್ಕ್ ಆಗ್ತಿರೋದ್ರಿಂದ, ಡಾಟಾ ಸೈನ್ಸ್ ವರ್ಕ್ ಆಗ್ತಿರೋದ್ರಿಂದ ಅದ್ರ ಮೇಲೆ ಏನೇನಿದೆ ತಗೊಂತಾ ಇದ್ದೀನಿ. ಓಕೆನಾ? ಯಾ. And yeah, this is data sciences versus machine learning versus AI. So yeah, ಇದು ತಗೊಂಡಿದ್ದೀವಿ ನಾವು. You can take these courses. Why I'm telling ನಾನು ಯಾವ್ದು ತಗೊಂಡಿದ್ದೀನಿ ಅಂತ, because I am checking with which is aligning to today's market. ಸೊ ಹಂಗಾಗಿ ನಾನು ಅದು ತಗೋತಾ ಇದ್ದೀನಿ, ನಾನು ತಗೊಂಡಿದ್ದೀನಿ. and I'm also mentioning the same to you guys so that you take it up. Okay, yeah. and ಮತ್ತೆ ಇಲ್ಲಿ ಲೋ ಲೆವೆಲ್ ಡಿಸೈನ್ ಆಫ್ ಪೇಮೆಂಟ್ ಆ್ಯಪ್ಗಳೇ ನಿಮಗೆ ಈಗ ಸದ್ಯಕ್ಕೆ ಬರಲ್ಲ. ಯು ಆರ್ ನಾಟ್ ಇನ್ ಟು ಆಲ್ ದೋಸ್ ಸಾರ್ಟ್ಸ್. ಸೊ ಯಾ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್. ಯಾರು ವರ್ಕ್ ಆಗುತ್ತೆ ಅವ್ರು ತಗೊಳ್ಳಿ. ಅಂಡ್ ದಿಸ್ ಇಸ್ ಟ್ರಾನ್ಸಿಷನ್ ಫ್ರಮ್ ನಾನ್ ಡಾಟಾ ಸೈನ್ಸ್ ಟು ಡಾಟಾ ಸೈನ್ಸ್ ರೋಲ್. ಸೊ ಈಗ ಏನಂದ್ರೆ ಇದು ಯಾಕೆ ಅಂತಂದ್ರೆ, ಇವಾಗ ಯಾರಾದ್ರೂ ನಾನ್ ಡಾಟಾ ಸೈನ್ಸ್ ಅಥವಾ ನಾನ್ ಕಂಪ್ಲೀಟ್ಲಿ AI and ML ಬಿಟ್ಟು ವರ್ಕ್ ಮಾಡ್ತಿರೋರಿಗೆ ಹೇಗೆ ನೀವು ಟ್ರಾನ್ಸಿಷನ್ ಆಗಬೇಕು ಅನ್ನೋಂಥದ್ದು. ಇಫ್ ಎನಿಬಡಿ ವಾಂಟ್ಸ್ ಟು ಗೋ ಟು ಡಾಟಾ ಸೈನ್ಸ್ ಕೆರಿಯರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರೇ ಡಾಟಾ ಸೈನ್ಸ್ ಕೆರಿಯರ್ ಹೋಗೋರು ಇದ್ದೀರಾ, one who is in non-data science career right now, one who is working in non-data science career right now, are very much requested to take up this master class for sure. Okay, yes. And this is roadmap to data engineering, ಇದೊಂದು ತಗೊಂಡ್ವಿ. and this is January 29th on 7:30 PM. and solid principle ಇವೆಲ್ಲ ಆಗೋಗಿದೆ ನೋಡಿ. ಇಲ್ಲಿ ಯಾವ್ಯಾವುದು ಖಾಲಿ ಇದೆ ನೋಡಿ. road map to AI, this was already over on January 15th, which I already took it in the last day before. and this was also happened on 13th, and this is on 12th. ಇವೆಲ್ಲ ಆಗೋಗಿದೆ ಗೈಸ್. ಇಲ್ಲಿ ಯಾವ್ಯಾವುದು ನಿಮ್ಗೆ ಸ್ಟೂಡೆಂಟ್ಸ್ ಕಾಣಿಸ್ತಾ ಇಲ್ಲ, ನಿಮ್ಗೆ ರಿಜಿಸ್ಟರ್ ನಾವು ಅನ್ನೋದು ಎಲ್ಲ ಆಗೋಗಿದೆ. ಓಕೆನಾ? ಎಸ್. ಸೊ ಇದು ಆಯ್ತಾ, ಇದಿಷ್ಟು ಬಂದು ಮಾಸ್ಟರ್ ಕ್ಲಾಸ್ ಬಗ್ಗೆ ಆಗಿರುತ್ತೆ. ಓಪನ್ ಆಗಿ ಹೇಳ್ತಿದ್ದೀನಿ, ಆಕ್ಚುಲಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಫಸ್ಟ್ ಕೇಳಿಸ್ಕೊಳ್ಳೋಣ ಹೆಂಗಿರುತ್ತೆ. ಜಸ್ಟ್ ಲೆಟ್ ಮಿ ಟೇಕ್ ಅ ಫೀಡ್ಬ್ಯಾಕ್ ಅಂಡ್ ಟೆಲ್, ಬಿಕಾಸ್ ವಿತೌಟ್ ಟೇಕಿಂಗ್ ಅ ಫೀಡ್ಬ್ಯಾಕ್ ಆರ್ ವಿತೌಟ್ ಲಿಸ್ನಿಂಗ್ ಟು ದ ಕ್ಲಾಸಸ್ ಐ ಕಾಂಟ್ ಡೈರೆಕ್ಟ್ಲಿ ಟೆಲ್. ಅದಕ್ಕೋಸ್ಕರ ನಾನು ಇವತ್ತು ಓಪನ್ ಹಾರ್ಟೆಡ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಐ ಲವ್ಡ್ ಇಟ್ ಅ ಲಾಟ್ ಗೈಸ್, ಟ್ರಸ್ಟ್ ಮೀ, ಐ ಲೈಕ್ ಇಟ್ ಅ ಲಾಟ್. ಓಕೆ, ನೀವು ಇವಾಗಿಂದಾನೇ ಯಾರ್ಯಾರು ರೆಸ್ಯೂಮೆ ಪ್ರಿಪೇರ್ ಮಾಡೋರಿದ್ದೀರಾ ಅವರೆಲ್ಲ ಬೇಗ ಈ ಮಾಸ್ಟರ್ ಕ್ಲಾಸಸ್ ತಗೊಳ್ಳಿ. ಅಂಡ್ ಕೋರ್ಸಸ್ ನೋಡೋದಾದ್ರೆ ಸೊ ದೀಸ್ ಆರ್ ಆಲ್ ದ ಕೋರ್ಸಸ್. ಓಕೆ, ಸೊ ಫ್ರೀ ಪ್ರೋಗ್ರಾಮಿಂಗ್ ಕೋರ್ಸಸ್ಗಳು ತುಂಬಾನೇ ಇದೆ, ನೀವು ನೋಡ್ತಾ ಇರ್ಬೋದು. ಜಾವಾ ಕೋರ್ಸಸ್, DBMS, ಜಾವಾ ಸ್ಕ್ರಿಪ್ಟ್, C++, DSA ಪ್ರಾಬ್ಲಮ್ ಸಾಲ್ವಿಂಗು, ಫುಲ್ ಸ್ಟಾಕ್ ಇದೆ. ಅಂಡ್ ಫ್ರೀ ಪ್ರೋಗ್ರಾಮಿಂಗ್ ಕೋರ್ಸಸ್ ವಿತ್ ಸರ್ಟಿಫಿಕೇಟ್ ನೋಡಿ ಎಷ್ಟೊಂದಿದೆ. ಯು ಕ್ಯಾನ್ ಟೇಕ್ all this courses. Okay,
ಓಕೆ, ಇಷ್ಟು ಕೋರ್ಸಸ್ಗಳು ನೀವು ತಗೋಬಹುದು ನೋಡಿ. AWS ಇದೆ and ED and data visualization, full stack, SQL versus NoSQL, and NSET, maths for programmers, think pattern, unsupervised machine learning, PyTorch and Quora system. ಇಷ್ಟೊಂದಿದೆ ಇಲ್ಲಿ, ನೀವು ಯಾವುದು ಬೇಕಾದರೂ ತಗೋಬಹುದು. ಯು ಕ್ಯಾನ್ ಟೇಕ್ ಎನಿ ಆಫ್ ದ ಕೋರ್ಸಸ್ ಗೈಸ್. 100% ಯಾವ ಕೋರ್ಸಸ್ ಬೇಕಾದರೂ ತಗೋಬಹುದು. ಈಗ ಆಲ್ರೆಡಿ ನನ್ನ ಪೈಥಾನ್ ಲಾಗಿನ್ ಆಗಿದೆ, ಸೊ ಹಂಗಾಗಿ ಯಾವ ಕೋರ್ಸಸ್ ಬೇಕಾದರೂ ತಗೋಬಹುದು. ಸೊ ದಯವಿಟ್ಟು ನಾನು ಹೇಳ, ಇವತ್ತು ಟ್ರೆಂಡ್ ಅಲ್ಲಿ ನಡೀತಿರೋದು ಪೈಥಾನ್. ಜಾವನು ಮುಗಿತಾ ಬಂತು, ಜಾವ ಎರರು ಮುಗಿತಾ ಬಂತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲೋ ಒಂದು ಫೀವರ್ ನಂಬರ್ ಜಾವ ಉಪಯೋಗಿಸ್ತಾ ಇರ್ಬೋದೇನೋ ಒಂದು 40%, ಬಟ್ ಪೈಥಾನ್ ತುಂಬಾ ಓಡ್ತಿದೆ ತಿಳ್ಕೊಳ್ಳಿ. ಮೆಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಎಲ್ಲಾನು ಪೈಥಾನ್ಗೆ ಅಲೈನ್ ಮಾಡ್ತಿದ್ದಾರೆ, ಜಾವಾಗ ಅಲೈನ್ ಮಾಡ್ತಿಲ್ಲ. ಮೆಷಿನ್ ಲರ್ನಿಂಗು and artificial intelligence using Python and data science especially using Python, ಇದನ್ನೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ they are aligning all these sets with the this one, which are all these sets with the Python itself. ಸೊ ಹಾಗಾಗಿ ಪೈಥಾನ್ ನೀವು ಮಾಡ್ಕೋಬೇಕು ಆಯ್ತಾ. ಪೈಥಾನ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಇದೆ ಆಯ್ತಾ. ಅಂಡ್ ಪೈಥಾನ್ ಸುಮ್ಮನೆ ಕಲಿಬೇಡಿ. ಸುಮಾರು ಜನ ಹೇಳ್ತಾರೆ, ಆಕ್ಚುಲಿ ಒಬ್ಬರ ಹತ್ರ ಕೇಳಿದ್ದೆ, ಸುಮ್ಮನೆ ಕೋರ್ಸಸ್ ಸೇರ್ಕೊಂತೀರಾ ಅಂದ್ರೆ ಒಂದು ಅಮೌಂಟ್ ವೇಸ್ಟ್ ಆಗುತ್ತೆ, ಯೂಟ್ಯೂಬ್ ಅಲ್ಲೇ ಎಲ್ಲ ರಿಸೋರ್ಸಸ್ ಇದೆ ಅಂತ. ಬಟ್ ಒಂದು ಹೇಳ, ನೋ ಯೂಟ್ಯೂಬ್ ವಿಲ್ ಗಿವ್ ಸರ್ಟಿಫಿಕೇಟ್ ಫಾರ್ ಯು. ಫೈನ್, ಯೂಟ್ಯೂಬ್ ಅಲ್ಲಿ ಕಲಿತೀರಾ, ತುಂಬಾ ಲೆಕ್ಚರ್ ಸೀರೀಸ್ ಇದೆ, ಒಪ್ಕೋತೀನಿ. ಹಂಗಂತ ವಿಲ್ ದೇ ಗಿವ್ ಸರ್ಟಿಫಿಕೇಟ್? ನೀವೀಗ ಏನಂತ ಹೇಳ್ತೀರಾ, ಸ್ಕಿಲ್ ಸೆಟ್ ಅಲ್ಲಿ ಹಾಕಕ್ಕೂ ಸರ್ಟಿಫಿಕೇಶನ್ ಅಲ್ಲಿ ಹಾಕಕ್ಕೂ ವ್ಯತ್ಯಾಸ ಇದೆ, ಯೋಚನೆ ಮಾಡಿ. ಈಗ ಸ್ಕಿಲ್ ಸೆಟ್ಸ್ ಅಲ್ಲಿ ಇಫ್ ಯು ಆರ್ ಪುಟಿಂಗ್ ಪೈಥಾನ್ ಆಸ್ ಅ ಸ್ಕಿಲ್ ಸೆಟ್, ಓಕೆ, ಅಲ್ಲಿ ಹಾಕೋದಕ್ಕೂ ಸರ್ಟಿಫಿಕೇಶನ್ ಅಲ್ಲಿ ಪೈಥಾನ್ ಹಾಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸರ್ಟಿಫಿಕೇಶನ್ ಸೆಕ್ಷನ್ ಇದೆ, ಸ್ಕಿಲ್ ಸೆಟ್ ಸೆಕ್ಷನ್ ಇದೆ ರೆಸ್ಯೂಮೇಲಿ. ವೆನ್ ಯು ಪುಟ್ ಯರ್ ಪೈಥಾನ್ ಸ್ಕಿಲ್ ಸೆಟ್, ಪೈಥಾನ್ ಆಸ್ ಅ ಸ್ಕಿಲ್ ಸೆಟ್, and when you put a Python as a certification, both is different. Because skill set ಅಲ್ಲಿ ಹಾಕ್ದಾಗ ಏನಂತ ಅನ್ಕೋತಾರೆ, ಅವ್ರಿಗೆ ಸ್ಕಿಲ್ಸ್ ಇದೆ, ತಿಳ್ಕೊಂಡಿದ್ದಾರೆ ಅಂತ ಹಾಕ್ತಾರೆ, ಅಷ್ಟೇ ಇಟ್ಕೊಂಡಿರ್ತಾರೆ. ಆದ್ರೆ ನೀವು ಅದೇ ಸ್ಕಿಲ್ ಸೆಟ್ ಪ್ಲಸ್ ಸರ್ಟಿಫಿಕೇಶನ್ ಅಲ್ಲಿ ಹಾಕಿದ್ರೆ, ಸ್ಕಿಲ್ ಸೆಟ್ಸ್ ಅಲ್ಲೂ ಪೈಥಾನ್ ಪ್ಲಸ್ ಸರ್ಟಿಫಿಕೇಶನ್ ಅಲ್ಲೂ ಪೈಥಾನ್ ಹಾಕ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ದೇ ಹ್ಯಾವ್ ಗಾಟ್ ಸರ್ಟಿಫಿಕೇಶನ್, ದೇ ಹ್ಯಾವ್ ಅಟೆಂಡೆಡ್ ಕ್ಲಾಸಸ್ ಅಂತ ಗೊತ್ತಾಗುತ್ತೆ. ಸರ್ಟಿಫಿಕೇಶನ್ ಅಲ್ಲಿ ಏನಂದ್ರೆ ಕ್ಲಾಸಸ್ ಕೇಳ್ತೀರಾ ಡೆಡಿಕೇಟೆಡ್ ಆಗಿ, ಅಲ್ಲೇ ಅಸೈನ್ಮೆಂಟ್ಸ್ ಕೊಡ್ತಾರೆ, ಕ್ವಿಝಸ್ ಕೊಡ್ತಾರೆ, ಎಲ್ಲಾ ತರ ಮಾಡಿರ್ತೀರ ಅನ್ನೋ ಒಂದು ನಂಬಿಕೆಗೆ ಅದು ಸರ್ಟಿಫಿಕೇಶನ್ ಅಲ್ಲಿ ಏನ್ ಹಾಕ್ತಿರಲ್ಲ, ದಟ್ಸ್ ಹ್ಯಾವಿಂಗ್ ಅ ಗುಡ್ ವ್ಯಾಲ್ಯೂ. ಕರೆಕ್ಟ್, ಅದು 200% ವ್ಯಾಲ್ಯೂಯೇಟೆಡ್ ಇರುತ್ತೆ. ಸೊ ಹಂಗಾಗಿ ಆ ರೀತಿಯಾಗಿ ಆಯ್ತಾ. ಅಂಡ್ ಇದಿಷ್ಟು ಇವತ್ತಿನ ಒಂದು ಸೆಷನ್ ಆಗಿತ್ತು. ಸೊ ಅಂಡ್ ಏನಪ್ಪಾ ಅಂದ್ರೆ, ಈಗ ನಾನು ಇನ್ನೊಂದು ಲಾಸ್ಟ್ ವಿಷಯಕ್ಕೆ ಬರ್ತೀನಿ. ಸುಮಾರು ಜನ ಇನ್ನ ಜಾಬ್ ಸಿಕ್ಕಿಲ್ಲ ಅಂತ ಮನೇಲೆ ಕೂರ್ತೀರಾ, ಸುಮಾರು ಪ್ರಯತ್ನಗಳು ಮಾಡ್ತೀರಾ, ಹೊರಗಡೆ ಹೋಗಿ ಹುಡ್ಕೊಂಡ್ ಬರ್ತೀರಾ, ಅಲ್ಲಿ ಅಪ್ಲೈ ಮಾಡ್ತೀರಾ, ಇಲ್ಲಿ ಅಪ್ಲೈ ಮಾಡ್ತೀರಾ, ಎಲ್ಲಿ ಕೂಗ್ತಾರೆ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತೀರಾ. ಬಟ್ ಒಂದು ಹೇಳ, ಚೆಕ್ ವಿತ್ ಯುವರ್ ರೆಸ್ಯೂಮೆ ಅಂಡ್ ಸ್ಕಿಲ್ ಸೆಟ್ಸ್. ನಿಮ್ಮ ರೆಸ್ಯೂಮೆ ಸ್ಕಿಲ್ ಸೆಟ್ಸ್ ಚೆಕ್ ಮಾಡದೆ ನೀವು ಡೈರೆಕ್ಟ್ ಆಗಿ ಕುತ್ಕೊಂಡು ನನ್ ಕೆಲ್ಸಾನೇ ಸಿಕ್ಕಿಲ್ಲ ಅಂತ ಕೊರಗಿದ್ರೆ ಪ್ರಯೋಜನ ಅಂತೂ ಇಲ್ಲ. ಈ ವರ್ಷ ನಾನು ಜಾನ್ವರಿ ತಿಂಗಳಿಂದ ನಾನು ಲೆಕ್ಕ ಹಾಕಿದ್ರೆ, ಈಗ ಜನವರಿ 1st ಇಂದ ಐ ಡೋಂಟ್ ನೋ ನನ್ಗೆ ಎಷ್ಟು ಸ್ಕಿಲ್ ಸೆಟ್ಸ್ ಕಲೀಲಿಕ್ಕೆ ರಶ್ ಬರ್ತಿದೆ ಅಂದ್ರೆ, ಎಷ್ಟು ಹೊಸ ಸ್ಕಿಲ್ ಸೆಟ್ಸ್ ಕಲಿಯಕ್ಕೆ ಲಿಂಕ್ಗಳು ಬರ್ತಾ ಇದೆ, ಅಥವಾ ಏನೋ ಜಸ್ಟ್ ಸ್ಕ್ರಾಲಿಂಗ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ಅದರ್ಸ್, ಈ ತರ ತುಂಬಾ ಸಿಗ್ತಾ ಇದೆ ನಂಗೆ. ಅದ್ರಲ್ಲಿ ಸ್ಕೇಲರ್ ಕೂಡ ಒಂದು. ಆಕ್ಚುಲಿ ತುಂಬಾ ಹುಡ್ಕೊಂಡ್ ಬರ್ತಿದೆ. ಏನ್ ಗೊತ್ತಾ, ನಾವೇ ಹುಡ್ಕೊಂಡು ಹೋಗಿ ಕಲ್ತ್ಕೋಬೇಕು. ಸ್ಕಿಲ್ ಸೆಟ್ಸ್ ಕಲಿದಂತೆ ನಂಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ನೋಬಡಿ ವಿಲ್ ಗಿವ್ ಯು ಜಾಬ್ ಗೈಸ್. ನೀವು MTech ಅನ್ನ ಮಾಡಿರಿ, BE ಅನ್ನ ಮಾಡಿರಿ, ಎನಿಥಿಂಗ್ ಯು ಡೂ, ಆರ್ ಇಫ್ ಯು ಡೂ ಎನಿ MCA ಆಲ್ಸೋ ಆರ್ ಎನಿ MBA ಆಲ್ಸೋ, ಏನೇ ಕಲ್ತಿರಿ, ಸ್ಕಿಲ್ ಸೆಟ್ಸ್ ಅಲೈನ್ಮೆಂಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರು ನಿಮ್ ಎಜುಕೇಶನ್ ಮಾರ್ಕ್ಸ್ ಗಿಂತನೂ ಮೇನ್ ಆಗಿ ಸ್ಕಿಲ್ ಸೆಟ್ ಸರ್ಟಿಫಿಕೇಶನ್ ಜಾಗದಲ್ಲಿ ಏನಿದೆ ಫ್ರೆಂಡ್ಸ್ ಹತ್ರ, ಅಂಡ್ ಪ್ರಾಜೆಕ್ಟ್ಸ್ ನೋಡ್ತಾರೆ, ಇಂಟರ್ನ್ಶಿಪ್ಸ್ ನೋಡ್ತಾರೆ. ಇದೇ ಇಂಪಾರ್ಟೆಂಟ್. ನಿಮ್ಗೆ ಏನಿದ್ರು ಏನ್ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡಿರ್ತೀರಲ್ಲ, ಅದು ನಿಮ್ಗೆ ಏನ್ ಬ್ಯಾರಿಕೇಡ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಕಂಪ್ನಿಗೆ 70 ಬೇಕು, ಒಂದ್ ಕಂಪ್ನಿಗೆ 60 ಬೇಕು, ಹಂಗಂತ ಅಂದ್ರೆ ಅಷ್ಟು ಇರ್ಬೇಕು ಅಂತ ಇರುತ್ತಲ್ಲ, ಅಷ್ಟು ನೀವು ಸ್ಯಾಟಿಸ್ಫೈ ಮಾಡ್ಕೊಂಡ್ರೆ ಮುಗ್ದೋಯ್ತು. ಅದಕ್ಕೂ ಮೇಲೆ ಸ್ಕಿಲ್ ಸೆಟ್ ವರ್ಕ್ ಆಗೋದು. ನೋಡ್ತಾರೆ, ನೀವು ರೆಸ್ಯೂಮೆ ಕೈ ಕೊಟ್ಟಾಗ, ಇಫ್ ಯು ಗಿವ್ ಎ ರೆಸ್ಯೂಮೆ ಟು ಯರ್ HR, ವಾಟ್ ದ HR ವಿಲ್ ಲುಕ್ ಅಟ್ ಅಸ್, ಓ ಸ್ಕಿಲ್ ಸೆಟ್ಸ್ ಏನಿದೆ ಸ್ಟೂಡೆಂಟ್ ಹತ್ರ, ಬಿಕಾಸ್ ದೇ ನೋ ಯು ಆಲ್ರೆಡಿ ಹ್ಯಾವ್ ಗಾಟ್ ದ ರಿಕ್ವೈರ್ಮೆಂಟ್ಸ್, ಮೆಟ್ ದ ರಿಕ್ವೈರ್ಮೆಂಟ್ಸ್ ಅಂತ. ನೀವು ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿರಕ್ಕೆ ತಾನೇ ನೀವು ಇಂಟರ್ವ್ಯೂಗೆ ಹೋಗೋದು. ವಿತೌಟ್ ಮೀಟಿಂಗ್ ಎ ರಿಕ್ವೈರ್ಮೆಂಟ್ಸ್ ಇಲ್ಲಿ ಗೋ ಟು ಎನಿ ಇಂಟರ್ವ್ಯೂ, ನಾಟ್ ಎಟ್ ಆಲ್ ಪಾಸಿಬಲ್. ನೀವು ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿರ್ತೀರಾ ಅಂತ ಅವ್ರಿಗೆ ಗೊತ್ತಿರತ್ತೆ. ಅವ್ರು ನೋಡೋದೇನೋ ನಿಮ್ ಮಾರ್ಕ್ಸು ಇಲ್ಲ, ನಿಮ್ ಡಿಗ್ರಿ ಏನು ಓದಿದ್ದೀರಾ ಅಂತಾನೂ ಇಲ್ಲ, ಅವ್ರು ಕೇಳ್ಕೊಂತಾರೆ ನಿಮ್ಮ ಹತ್ರ ಅಷ್ಟೇ. ಅದಾದ್ಮೇಲೆ ಅವ್ರು ಏನ್ ಚೆಕ್ ಮಾಡ್ತಾರೆ, ಸ್ಕಿಲ್ ಸೆಟ್ಸ್ ಹಿಂಗೆ ಕಣ್ಣಾಡಿಸ್ತಾರೆ, ಇಂಟರ್ನ್ಶಿಪ್ ಕಣ್ಣಾಡಿಸ್ತಾರೆ,
ಪ್ರಾಜೆಕ್ಟ್ಸ್ ಕನ್ನಡಿಸ್ತಾರೆ, ತುಂಬಾ ಅದೇ ನೋಡೋದು. ಸೊ ಹಂಗಾಗಿ ದಯವಿಟ್ಟು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಎಲ್ಲ ಯೂಸ್ಫುಲ್ ಆಗುತ್ತೆ, ಒಳ್ಳೇದಾಗುತ್ತೆ. ಇದೆಲ್ಲ ನಾನು ತಿಳ್ಕೊಂಡು ಮಾಡ್ತಾ ಇದ್ದೀನಿ. ನಾನೇ ಇವಾಗ ಲಿಸ್ಟ್ ಹಾಕೊಂಡೆ ಎಷ್ಟು ಇದು ಎಷ್ಟಕ್ಕೆ ನಾನು ಜಾಯ್ನ್ ಆಗಿದ್ದು ಕೋರ್ಸಸ್ಗೆ, ಮಾಸ್ಟರ್ ಕ್ಲಾಸ್ಗೆಲ್ಲ ಲಿಸ್ಟ್ ಹಾಕ್ದಾಗ ಐ ಸಿ ದಟ್ ಐ ಆಮ್ ಟೈಟ್ಲಿ ಪ್ಯಾಕ್ಡ್. ಬಟ್ ಆಲ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ನೆಕ್ಸ್ಟ್ ಫ್ಯೂಚರ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನೇನು ಮಾಡ್ಕೊಂಡ್ವಿ, ಸರ್ಟಿಫಿಕೇಶನ್ಸ್ ಆಗಲಿ, ಕೋರ್ಸಸ್ ಆಗಲಿ, ಎಲ್ಲಾನು ಐ ಕಾಂಟ್ ರಿವೀಲ್ ರೈಟ್ ನೌ. ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಖಂಡಿತ ಫುಲ್ ನಾನು ಏನೇನು ಮುಗಿಸ್ತೀನಿ ಎಲ್ಲ ಆದ್ಮೇಲೆ ಒಂದು ಸ್ಟ್ರಕ್ಚರ್ಡ್ ಆಗಿ ವಿಡಿಯೋ ಮಾಡೋಣಂತೆ. ಸೊ ದಟ್ ಇಟ್ ಇಸ್ ಹೆಲ್ಪಿಂಗ್ ಯು ಆಲ್ ಅ ಲಾಟ್. ಸದ್ಯಕ್ಕೆ ನಾನು ಈ ಒಂದು ವೆಬ್ಸೈಟ್ನ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಜಾಯಿನ್ ದಿಸ್ ವೆಬ್ಸೈಟ್ ಫಾರ್ ಗುಡ್ ಕೋರ್ಸ್ ಸೆಷನ್ಸ್. ಅಂಡ್ ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ರಜಾ ಸಿಗ್ತಿದೆ ಅಂದ ತಕ್ಷಣ ಸುಮಾರು ಜನಕ್ಕೆ ಈಗ ಆಲ್ರೆಡಿ ವೀಟ್ಯೂಲೇ ಹೆವಿ ಸ್ಟ್ರೆಸ್. ಇನ್ನು ರಜಾ ಸಿಕ್ತು ಅಂದ್ರೆ ಯಪ್ಪ ಸಾಕಾಗಿದೆ, ಮಜಾ ಮಾಡೋಣ, ಹೋಗುತ್ತೆ ಒಂದು ವಾರ ಅನ್ನೋ ಥರ ಥಿಂಕ್ ಮಾಡ್ತೀರಾ. ಬಟ್ ನೀವು ಮುಂದೆ ಇಫ್ ಯು ಥಿಂಕ್ ಅಬೌಟ್ ಪ್ಲೇಸ್ಮೆಂಟ್ಸ್, ಇಫ್ ಯು ಕಮ್ ಟು ಪ್ಲೇಸ್ಮೆಂಟ್ ಪೀರಿಯಡ್ ಅಲ್ಲಿ ಬರ್ತಿರಲ್ಲ, ಅವಾಗ ಯೋಚನೆ ಆಗುತ್ತೆ ನನ್ಗೆ ಆ ಟೈಮು ಎಷ್ಟು ಉಪಯೋಗ ಆಗ್ತಿತ್ತು ಅಂತ. ಈಗ ಯಾರ್ಯಾರಿಗೆಲ್ಲ ಇನ್ನೂ ಪ್ಲೇಸ್ಮೆಂಟ್ಸ್ ಆಗಿಲ್ಲ, ಬೀಯಿಂಗ್ ಇನ್ ಕಾಲೇಜ್ 7th ಸೆಮ್ ಮಕ್ಕಳು, ಯಾರ್ಯಾರೆಲ್ಲ ಆಪ್ಟಿಟ್ಯೂಡ್ ಇಂದ ವಾಪಸ್ ಹಿಂದೆ ಬರ್ತಿದ್ದೀರಾ, ಇಲ್ಲ ಆಪ್ಟಿಟ್ಯೂಡ್ ಆದ್ಮೇಲೆ ಕ್ಲಿಯರ್ ಮಾಡ್ತೀರಾ ಬಟ್ ಟೆಕ್ನಿಕಲ್ ಇಂದ ಹಿಂದೆ ಬರ್ತಿದ್ದೀರಾ, ಅಥವಾ ಏನೋ ಇಶ್ಯೂಸ್ ಇದೆ ಅಂತನ್ನೋರಿಗೆ ಗೊತ್ತಾಗಿರುತ್ತೆ ಎಷ್ಟರ ಮಟ್ಟದ ಸಮಸ್ಯೆ ಆ್ಯಂಡ್ ಏನಕ್ಕೆ ಆಗ್ತಿದೆ ಅಂತ. ಸೊ ಇದೆಲ್ಲ ಅರ್ಥ ಮಾಡ್ಕೊಂಡು ನೀವು ಇದನ್ನೆಲ್ಲ ಕೋರ್ಸಸ್ ತೊಗೊಂಡು ಯುಟಿಲೈಸ್ ಮಾಡ್ಕೊಳ್ಳಿ, ಮಾಸ್ಟರ್ ಕ್ಲಾಸಸ್ ಜಾಯ್ನ್ ಆಗಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ವಾಚ್ ದಿಸ್ ವಿಡಿಯೋ. ನೀವು ವಾಚ್ ಮಾಡಲಿಲ್ಲ ಈ ವಿಡಿಯೋನ ಅಂದರೆ ರಿಯಲಿ ಮಿಸ್ಸಿಂಗ್ ಸಮಥಿಂಗ್ ಪ್ರೀಶಿಯಸ್, ಆ್ಯಂಡ್ ಯು ರಿಯಲಿ ಮಿಸ್ಸಿಂಗ್ ಸಮಥಿಂಗ್ ಪ್ರೀಶಿಯಸ್ ಅಂತ ನಾನು ಹೇಳ್ತಾ, ಐ ಜಸ್ಟ್ ವಾಂಟೆಡ್ ದ ಸೆಷನ್ ಸ್ಟೂಡೆಂಟ್ಸ್. ಆ್ಯಂಡ್ ಎನಿ ಅಪ್ಡೇಟ್ ಹೇಳ್ಬಿಡ್ತೀನಿ. ನಾನು ಅದೇ ಇವಾಗ ಎಲ್ಲ ಸ್ಕ್ಯಾನ್ ಮಾಡಬೇಕು ಕ್ವಶನ್ ಪೇಪರ್ಸು. ಡೈರೆಕ್ಟಾಗಿ ಏನು ಕ್ವಶನ್ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಸ್ಕ್ಯಾನ್ ಮಾಡಿ ನಾನು ಹೇಳ್ತೀನಿ, ಅಷ್ಟೊಂದು ಮಾಡ್ಕೊಳ್ತೀರಾ ಅಂತೆ. 1 to 3 days ಆಗುತ್ತೆ. ದಯವಿಟ್ಟು ವೇಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ಐ ವಾಸ್ ಅಬೌಟ್ ಟು ಟೆಲ್ ಯು ಆಲ್ ಅಂತ ಹೇಳ್ತಾ ಥ್ಯಾಂಕ್ ಯು.